ಡ್ರೈವರಿಗೆ ಪೊಲೀಸರ ಭಯವೇ ಇಲ್ವಾ? ಕಂದಕಕ್ಕೆ ಉರುಳಿದ ಬಸ್ ಮುಂದೇನಾಯ್ತು? ಸಿಂಪತಿ ಗಿಟ್ಟಿಸಿಕೊಂಡು ಹೋಟೆಲ್ನಲ್ಲಿ ಕೆಲಸ ಪಡ್ಕೊಂಡ ಹೊಂಚ್ ಹಾಕಿ ಹಣವನ್ನ ಎಗರಿಸಿದ. ಈ ಬಗ್ಗೆ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೆಂಗಳೂರಿನಿಂದ ಕೃಷ್ಣಗಿರಿಗೆ ಹೋಗ್ತಾ ಇದ್ದ ಮಿನಿ ಬಸ್ಸೊಂದು ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದೆ. ಒಟ್ಟು 18 ಜನರಿಗೆ ಗಂಭೀರ ಗಾಯಗಳಾಗಿವೆ. ಕೃಷ್ಣಗಿರಿ ಮುಖ್ಯ ರಸ್ತೆಯ ಸೂಳಗಿರಿಯ ಚಿನ್ನಾರ್ನಲ್ಲಿ ಘಟನೆ ನಡೆದಿದೆ. ಹೆದ್ದಾರಿ ಬದಿಯಲ್ಲಿ ಪೇಂಟಿಂಗ್ ಮಾಡುತ್ತಾ ಇದ್ದವರ ಮೇಲೆ ಮಿನಿ ಬಸ್ ಹರಿದಿದೆ. 3 ಕಾರ್ಮಿಕರ ಸ್ಥಿತಿ ಚಿಂತಾಜನಕವಾಗಿದೆ. ಮೊದಲು ಕಾರ್ಮಿಕರಿಗೆ ಡಿಕ್ಕಿ ಹೊಡೆದು ಮಿನಿ ಬಸ್ ಸೇತುವೆಯಿಂದ ಕೆಳಗೆ ಕಂದಕಕ್ಕೆ ಬಿದ್ದಿದೆ. ಬಸ್ನಲ್ಲಿದ್ದ 15 ಜನರಿಗೆ ಗಾಯಗಳಾಗಿದ್ದು, ಪೊಲೀಸರೊಂದಿಗೆ ಸ್ಥಳೀಯರ ಸಹಾಯದಿಂದ ಅವರನ್ನು ಮೇಲಕ್ಕೆ ಎತ್ತಲಾಗಿದೆ. ಘಟನೆ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ವಾಯುವ್ಯ ಸಾರಿಗೆ ಬಸ್ ಮೇಲೆ ಕಿಡಿಗೇಡಿಗಳು ಕಲ್ಲು ತೂರಿರುವ ಘಟನೆ ಶಿರಾ ಟೋಲ್ ಬಳಿ ತಡರಾತ್ರಿ ನಡೆದಿದೆ. ಸಾರಿಗೆ ಬಸ್ ಬೆಂಗಳೂರಿನಿಂದ ದಾವಣಗೆರೆಗೆ ತೆರಳುತ್ತಾ ಇತ್ತು. ತಡರಾತ್ರಿ 1:20 ಸುಮಾರಿಗೆ ಮಾರ್ಗ ಮಧ್ಯೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. ಇದರಿಂದ ಬಸ್ನ ಮುಂಭಾಗದ ಗಾಜು ಸಂಪೂರ್ಣ ಪುಡಿಪುಡಿಯಾಗಿದೆ. ಕಲ್ಲು ತೂರಾಟದಿಂದ 5-6 ಪ್ರಯಾಣಿಕರಿಗೆ ಗಾಯಗಳಾಗಿವೆ. ದುಷ್ಕೃತ್ಯ ಎಸಗಿದ ಕಿಡಿಗೇಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಬೆಂಗಳೂರು ಪೊಲೀಸರಿಗೆ ಟ್ಯಾಗ್ ಮಾಡಿ ಟ್ವೀಟ್ ಮೂಲಕ ಆಗ್ರಹಿಸಿದ್ದಾರೆ. ರಾತ್ರಿ ವೇಳೆ ಬಸ್ನಲ್ಲಿ ಸಮರ್ಪಕ ಸಿಬ್ಬಂದಿ ನೇಮಿಸುವಂತೆಯೂ ಮನವಿ ಮಾಡಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳನ್ನು ಟಾರ್ಗೆಟ್ ಮಾಡಿ ಹಣ ಕದಿತಾ ಇದ್ದ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಬನಶಂಕರಿ ನಿವಾಸಿ MS ರವಿಕುಮಾರ್ ಬಂಧಿತ ಆರೋಪಿ. ಈತ ಪ್ರತಿಷ್ಠಿತ ಹೋಟೆಲ್ಗಳನ್ನೇ ಟಾರ್ಗೆಟ್ ಮಾಡಿ ಹಣ ಎಗರಿಸ್ತಾ ಇದ್ದ. ತನಗೆ ವಯಸ್ಸಾಗಿದೆ, ಆರ್ಥಿಕ ಸಂಕಷ್ಟದ ನೆಪವೊಡ್ಡಿ ಸಿಂಪತಿ ಗಿಟ್ಟಿಸಿ ಹೋಟೆಲ್ನಲ್ಲಿ ಕೆಲಸ ಪಡಿತಾ ಇದ್ದ. ಬಳಿಕ ಹೋಟೆಲ್ ಕ್ಯಾಶಿಯರ್ ಆಗಿ ಕೆಲಸ ಮಾಡುತ್ತಲೇ ಹೊಂಚು ಹಾಕಿ ಹಣ ಎಗರಿಸ್ತಾ ಇದ್ದ. ಕಳೆದ ವರ್ಷ ಫೆಬ್ರವರಿ 19ರಂದು KR-ಪುರದ ಭಟ್ಟರಹಳ್ಳಿಯ ಹೋಟೆಲ್ನಲ್ಲಿ 1 ಲಕ್ಷ ರೂಪಾಯಿ ಕದ್ದಿದ್ದ. ಸತೀಶ್ ಶೆಟ್ಟಿ ಎಂಬುವರ ಹೋಟೆಲ್ನಲ್ಲಿ ಹಣ ಕದ್ದು ಪರಾರಿಯಾಗಿದ್ದ. ಇತ್ತೀಚೆಗೆ ದೇವನಹಳ್ಳಿ ಬಳಿ ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಆರೋಪಿ ಸಿಕ್ಕಿಬಿದ್ದಿದ್ದಾನೆ. ಹಣ ಕಳೆದುಕೊಂಡಿದ್ದ ಮಾಲೀಕ ಸತೀಶ್ ಶೆಟ್ಟಿ ಆರೋಪಿಯನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಘಟನೆ ಸಂಬಂಧ KR-ಪುರಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇನ್ನು ಆರೋಪಿ ಹಣ ಎಗರಿಸಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ 2.5 ವರ್ಷದ ಮಗು ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರದಲ್ಲಿ ನಡೆದಿದೆ. ಶಿವಾಜಿ ರಾಥೋಡ್ ಎಂಬುವರ ಮಗು ಆಯುಷ್ನನ್ನು ಅಫ್ಜಲ್ಪುರ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ದಾಖಲು ಮಾಡಲಾಗಿತ್ತು. ನಂತರ ವೈದ್ಯರು ಮಗುವಿಗೆ 3 ಇಂಜೆಕ್ಷನ್ ಮಾಡಿದರು. ಇಂಜೆಕ್ಷನ್ ಕೊಟ್ಟ ಬಳಿಕ ಮಗುವಿಗೆ ವಿಪರೀತವಾಗಿ ಜ್ವರ ಕಾಣಿಸಿಕೊಳ್ತು. ನಂತರ ಮಗು ಸಾವನ್ನಪ್ಪಿದೆ ಅಂತ ಮೃತ ಮಗುವಿನ ಪೋಷಕರು ಆರೋಪಿಸಿದ್ದಾರೆ. ರೊಚ್ಚಿಗೆದ್ದ ಪೋಷಕರು ಅಫ್ಜಲ್ಪುರ ಸರ್ಕಾರಿ ಆಸ್ಪತ್ರೆ ಮುಂಭಾಗ ಮಗುವಿನ ಶವ ಇಟ್ಟು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ನ್ಯಾಯ ಒದಗಿಸುವಂತೆ ಪಟ್ಟು ಹಿಡಿದರು. ಘಟನಾ ಸ್ಥಳಕ್ಕೆ ಅಫ್ಜಲ್ಪುರ ಪೊಲೀಸರು ದೌಡಾಯಿಸಿ ಪರಿಸ್ಥಿತಿ ತಿಳಿಗೊಳಿಸಿದರು. ಮದುವೆ ಮುಗಿಸಿ ಬೈಕ್ನಲ್ಲಿ ಮನೆಗೆ ವಾಪಸ್ ಆಗ್ತಾ ಇದ್ದ ದಂಪತಿ ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿರುವ ದಾರುಣ ಘಟನೆ ನಡೆದಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣದ ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿ ಈ ಘಟನೆ ನಡೆದಿದೆ. ಚಂದ್ರೇಗೌಡ, ಹೇಮಲತಾ ಮೃತ ದುರ್ದೈವಿಗಳು. ಇಂದು ಬೆಳಗ್ಗೆ ಉದಯಪುರದಲ್ಲಿ ಸಂಬಂಧಿಕರ ಮದುವೆಗೆ ಬೈಕ್ನಲ್ಲಿ ದಂಪತಿ ತೆರಳಿದ್ರು. ಮಧ್ಯಾಹ್ನದ ವೇಳೆಗೆ ಮದುವೆ ಮುಗಿಸಿ ಅದೇ ಬೈಕ್ನಲ್ಲಿ ಚನ್ನರಾಯಪಟ್ಟಣಕ್ಕೆ ವಾಪಸ್ ಆಗ್ತಾ ಇದ್ರು. ಬರಗೂರು ಹ್ಯಾಂಡ್ ಪೋಸ್ಟ್ ಬಳಿಯ ತಿರುವಿನಲ್ಲಿ ವೇಗವಾಗಿ ಬಂದ ಕಾರು ಹಿಂಬದಿಯಿಂದ ಬೈಕ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಒಂದು ಕಡೆಗೆ, ದಂಪತಿ ಒಂದು ಕಡೆಗೆ ರಸ್ತೆಗೆ ಬಿದ್ದಿದ್ದಾರೆ. ಇಬ್ಬರ ತಲೆಗೂ ತೀವ್ರ ಪೆಟ್ಟಾಗಿ ರಕ್ತಸ್ರಾವ ಆಗಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಸಂಚಾರ ಠಾಣೆ ಪೊಲೀಸರು ಕಾರನ್ನು ವಶಕ್ಕೆ ಪಡೆದಿದ್ದಾರೆ. ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಬರದ ಛಾಯೆ ಆವರಿಸಿದೆ. ಬೆಂಗಳೂರಿನಲ್ಲಿ ಕಾವೇರಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಬಾಗಲಗುಂಟೆ, ದಾಸರಹಳ್ಳಿ, ಪೈಪ್ಲೈನ್ ರಸ್ತೆ ಸೇರಿದಂತೆ ಕೆಲವು ಏರಿಯಾಗಳಲ್ಲಿ ವಾರಕ್ಕೆ 2-3 ದಿನ ಮಾತ್ರ ನೀರು ಬರ್ತಾ ಇದ್ದು ಹನಿ ನೀರಿಗೂ ತತ್ವಾರ ಬಂದಿದೆ. ಇಂತಹ ಹೊತ್ತಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಚಿಟ್ಟಪ್ಪ ಅನ್ನೋ ವ್ಯಕ್ತಿ ಕಾವೇರಿ ನೀರನ್ನ ಕಳ್ಳತನ ಮಾಡ್ತಾ ಇದ್ದಾನೆ ಅನ್ನೋ ಆರೋಪ ಕೇಳಿ ಬಂದಿದೆ. ಜಲಮಂಡಳಿಯ ನಿವೃತ್ತ ವಾಲ್ಮ್ಯಾನ್ ಆಗಿರುವ ಚಿಟ್ಟಪ್ಪ ಸ್ಥಳೀಯ ಶಾಸಕ ಮುನಿರಾಜು ಅವರ ಹೆಸರನ್ನ ಹೇಳಿಕೊಂಡು ಕೆಲಸದಿಂದ ನಿವೃತ್ತರಾದರೂ ಮನೆಗಳಿಗೆ ನೀರು ಬಿಡ್ತಾ ಇದ್ದಾರಂತೆ. ಪ್ರತಿ ಮನೆಗೆ 200ರಿಂದ 300 ರೂಪಾಯಿ ಪಡೆದು ನೀರು ಪೂರೈಕೆ ಮಾಡ್ತಾ ಇದ್ದಾರಂತೆ. ಹೀಗೆ ಹಣ ಪಡೆದು ಅಕ್ರಮವಾಗಿ ಕಾವೇರಿ ನೀರನ್ನ ಮಾರಾಟ ಮಾಡ್ತಿದ್ದಾರೆ ಎನ್ನಲಾಗಿದೆ. ಜಲಮಂಡಳಿಯ ಅಧಿಕಾರಿಗಳು ನೀವು ನಮ್ಮ ಸಿಬ್ಬಂದಿಯೇ ಅಲ್ಲ, ಯಾಕೆ ಇಂತಹ ಕೆಲಸ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರೆ ಜಲಮಂಡಳಿಯ ಅಧಿಕಾರಿಗೆ ಆವಾಜ್ ಹಾಕ್ತಾರಂತೆ. ನಾನು ಅವ್ರು ಕಂಪ್ಲೇಂಟ್ ಮಾಡಿದ್ದಕ್ಕೆ ಸಾಯಂಕಾಲದಿಂದ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾವು ಹುಡುಕೊಂಬಂದಿದ್ದು ನಾವೇ ಕುಡಿಕೊಂಬರ್ತಿದ್ವಿ. ನೀರು ಕೊಟ್ಟಿದ್ದೀನ ಕೊಟ್ಟಿಲ್ವಾ? ನನಗೆ ನಾನು ಹೇಳ್ದೆ ಅರ್ಥ ಆಗ್ತಿದ್ಯಾ? ಈಗ ನಾನು ನೀರು ಕೊಟ್ಟಿದ್ದೀನ, ಮನೇಲಿ ಮನ್ಗಿದ್ದೀನ. ಚೇರ್ಮನ್ ಬಂದಿದ್ರು, ಬಂದು ಗಲಾಟೆ ಮಾಡಿದ್ರು, ಕಂಪ್ಲೇಂಟ್ ಆಯ್ತು. ಏರಿಯಾ ಬಂದು ಕಂಪ್ಲೇಂಟ್ ಯಾಕೆ ಬರ್ತದೆ? ಈಗ ನಾನೇನು ಇಲ್ವಂತೆ ನಾನೇ ಕರ್ಕೊಂಡ್ಬಂದು ಬೇರೆ ಮಾತಾಡ್ತಿದ್ದೆ. ಜನ ಸಮಸ್ಯೆ ಕೇಳ್ಬಾರ್ದು, ಹೇಳ್ಬೇಕು. ಮತ್ತೆ ಅವ್ರಿಗೆ ಇನ್ಸ್ಪೆಕ್ಟರ್ಗೆ ನೀವು ಏಕಾಏಕಿ ಅಂದ್ರೆ ಏಕಾಏಕಿ ಏನಂತ ನನ್ನ ನಿಮ್ಗೆ ಹೇಳಿ ಕೇಳಿ ನಾನು ಕೆಲಸ ಮಾಡ್ಬೇಕಂದ್ರೆ ಹೋಯ್ತು ನೋಡು. ಇನ್ಸ್ಪೆಕ್ಟರ್ ಕೂಡ ಮರ್ಯಾದೆ ಅಂದ್ರೆ ನೀವು ಅಲ್ಲಲ್ಲ, ನಾನು ಕಾಯೋದು
ರಾಜ್ಯದಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಹಾಸನದಲ್ಲಿ ಬೆಳ್ಳಂಬೆಳಗ್ಗೆ ಒಂಟಿಸಲಗ ಗ್ರಾಮದೊಳಗೆ ಎಂಟ್ರಿ ಕೊಟ್ಟು ಆತಂಕ ಸೃಷ್ಟಿಸಿತು. ಕಣಗುಪ್ಪೆ ಗ್ರಾಮದಲ್ಲಿ ಮನೆಗಳ ಎದುರು ರಾಜಾರೋಷವಾಗಿ ಕಾಡಾನೆ ಹೆಜ್ಜೆ ಹಾಕಿದೆ. ಈ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು, ನಿನ್ನೆ ಆನೇಕಲ್ನಲ್ಲಿ ಇಬ್ಬರು ಮಹಿಳೆಯರನ್ನ ಬಲಿ ಪಡೆದಿದ್ದ ಪುಂಡಾನೆ ಸೆರೆಗೆ ಅರಣ್ಯ ಇಲಾಖೆ ಮುಂದಾಗಿದೆ. ಈ ಮಧ್ಯ ಚಾಮರಾಜನಗರದಲ್ಲಿ ಸಫಾರಿ ವೇಳೆ ಪ್ರವಾಸಿಗರಿಗೆ ಹುಲಿರಾಯನ ದರ್ಶನ ಆಗಿದೆ. ಹನೂರ್ ತಾಲೂಕಿನ ಪಿಜಿಪಾಳ್ಯ ಸಫಾರಿಯಲ್ಲಿ ಇದೇ ಮೊದಲ ಬಾರಿಗೆ ವ್ಯಾಘ್ರನ ಕಣ್ತುಂಬಿಕೊಂಡು ಪ್ರವಾಸಿಗರು ಖುಷಿಯಾಗಿದ್ದಾರೆ. ಹುಲಿಯ ಚಲನವಲನ ಸಫಾರಿಗೆ ತೆರಳಿದವರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಕಳೆದ 2 ತಿಂಗಳ ಹಿಂದೆಯಷ್ಟೇ ಪಿಜಿಪಾಳ್ಯದಲ್ಲಿ ಹೊಸದಾಗಿ ಅರಣ್ಯ ಇಲಾಖೆ ಸಫಾರಿ ಕೇಂದ್ರವನ್ನ ತೆರೆದಿತ್ತು. ಇವತ್ತು ಇಬ್ಬರು ದಿನ ಸುತ್ತಿರೋದು ದುರದೃಷ್ಟ. ಕುಟುಂಬರು ಮನೆಗೆ ಕೆಲಸ ಕೇಳಿದ್ದಾರೆ, ಕೆಲಸ ಕೊಡ್ಸಕ್ಕೆ ಹೇಳಿದ್ದಾರೆ, DFO ಹೇಳಿದ್ದಾರೆ. ನಾವು ಕರೆ ಕೂಡ ಮಾತಾಡ್ತೀವಿ. ಇವಾಗ DFO ಜೊತೆಲಿ ಮಾತಾಡಿದ್ದೀರಿ. DFO ಅವರು ಇಮಿಡಿಯೇಟ್ ಕ್ವಾಡ್ ಹಾಕಿ ಆ ಒಂಟಿಯನ್ನು ಹಿಡ್ಕೊಂಡೋಗಿ ಬೇರೆ ಎಲ್ಲಾನ ಕಾಡಲ್ಲಿ ಬಿಡಕ್ಕೆ ಏರ್ಪಾಡು ಮಾಡ್ತೀನಿ ಅಂತ ಹೇಳಿದ್ದವ್ರೆ. ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ತಳಿ ಕ್ಷೇತ್ರದಲ್ಲಿ 144 ಕಿಲೋಮೀಟರ್ ಫಾರೆಸ್ಟ್ ಬೌಂಡ್ರಿ ಫಾರೆಸ್ಟ್ ಒಟ್ಟಿ ಇದೆ. ಆ 144 ಕಿಲೋಮೀಟರ್ಗೂ ರೋಪ್ ಫೆನ್ಸ್ ಹಾಕಬೇಕಂತೇಳಿ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಇದುವರೆಗೆ ಬರೀ 35 ಕಿಲೋಮೀಟರ್ ರೋಪ್ ಫೆನ್ಸ್ ಹಾಕಿದವ್ರೆ. ರಿಮೈನಿಂಗ್ ಇರೋ 109 ಕಿಲೋಮೀಟರ್ ರೋಪ್ ಫೆನ್ಸ್ ಹಾಕಿದ ಆನೆ ಬಂದು ಊರೊಳಗೆ ಬರ್ದಿರಾಕತ್ತದೆ. ಅದು ಕೂಡ ಅಸೆಂಬ್ಲಿಯಲ್ಲಿ ಮಾತಾಡಿದ್ದೀನಿ. ಮಿನಿಸ್ಟರ್ ಅವರು ಮಾಡಿಕೊಡ್ತೀನಿ ಅಂತ ಹೇಳಿದ್ದವ್ರೆ.